ತಾಯಿಗೆ ಹೊಡೆದ ಕಾರಣಕ್ಕೆ ಮಲ ತಂದೆಯ ಹತ್ಯೆ. ಕೊಡಲಿಯಿಂದ ಕೊಚ್ಚಿ ಬರ್ಬರವಾಗಿ ಕೊಂದ ಮಗ. ಎಸ್ ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗಲಾಟೆ ಕೊಲೆಗಳು ನಡೀತಾ ಇದ್ದು ನಮ್ಮ ಸಮಾಜ ಎತ್ತ ಸಾಗ್ತಾ ಇದೆ ಅನ್ನೋ ಪ್ರಶ್ನೆಗಳು ಮೂಡ್ತಾ ಇವೆ. ತಂದೆ ತಾಯಿ ಏನು ಅಂದ್ರು, ಖರ್ಚಿಗೆ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಹೆತ್ತವರನ್ನೇ ಕೊಲ್ಲೋದು, ಮೋಜು ಮಸ್ತಿಗಾಗಿ ತಂದೆ ತಾಯಿ ಕೊಲೆಗೆ ಸುಪಾರಿ ಕೊಡೋದು ನೋಡಿದ್ದೇವೆ, ಕೇಳಿದ್ದೇವೆ. ಆದ್ರೆ ಇತ್ತೀಚೆಗೆ ಮಲತಾಯಿ ಹಾಗೂ ಮಲತಂದೆ ಸಂಬಂಧಗಳು ಹೆಚ್ಚಾಗ್ತಾ ಇದ್ದು, ಮಕ್ಕಳು ಅಂತ ಮಾತು ಹೇಳಲು ಹೋದ್ರೆ ಹಲ್ಲೆ ಕೊಲೆಯನ್ನ ಮಾಡ್ತಾರೆ. ಇಂತಹದೇ ಒಂದು ಘಟನೆ ನಡೆದಿದ್ದು, ಮಲತಂದೆ ತನ್ನ ತಾಯಿಗೆ ಹೊಡೆದ ಅನ್ನೋ ಒಂದೇ ಒಂದು ಕಾರಣಕ್ಕೆ ಕೊಡ್ಲಿಯಿಂದ ಕೊಚ್ಚಿ ಕೊಲೆ ಮಾಡಿದ್ದಾನೆ ಈ ಪಾಪಿ ಮಗ. ಎಲ್ಲಿ ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಈತ ತಾಯಿಯ ಮೇಲೆ ಕೈ ಮಾಡಿದ್ದಾನೆಂಬ ಕಾರಣಕ್ಕೆ ಮಗನೇ ಮಲ ತಂದೆಯನ್ನ ಕೊಡ್ಲಿಯಿಂದ ಕೊಚ್ಚಿ ಬರ್ಬರವಾಗಿ ಹತ್ಯೆ ಮಾಡಿರುವ ಘಟನೆ ತುಮಕೂರು ಜಿಲ್ಲೆಯ ಶಿರಾ ತಾಲೂಕಿನ ಮಾರನಗೆರೆ ಗ್ರಾಮದಲ್ಲಿ ನಡೆದಿದೆ. ಹೌದು, ಹರೀಶ್ ಎಂಬಾತ ಈ ಕೃತ್ಯವನ್ನ ಎಸಗಿದ್ದು, ಈ ಘಟನೆಯಲ್ಲಿ ಮೃತಪಟ್ಟಿರೋದು ನಿತಿನ್ ತುಳಸಿರಾಮ್ ಎಂಬಾತ. ಈತ ಮೂಲತಃ ಮಹಾರಾಷ್ಟ್ರ ಮೂಲದವರಾಗಿದ್ದು, ನಿತಿನ್ ರಾಮ್ 3 ವರ್ಷಗಳ ಹಿಂದೆ ಯಶೋಧ ಎಂಬಾಕೆಯನ್ನ ಮದುವೆಯಾಗಿ ಕಳೆದ 3 ವರ್ಷಗಳಿಂದ ಶಿರಾ ತಾಲೂಕಿನ ಮಾರನಗೆರೆ ಗ್ರಾಮದಲ್ಲಿ ಇದ್ದಲು ಸುಡುವ ಕೆಲಸ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇನ್ನು ಯಶೋಧಾಗೆ ಮೊದಲ ಪತಿ 10 ವರ್ಷಗಳ ಹಿಂದೆ ಮೃತಪಟ್ಟಿದ್ದು, ಹರೀಶ್ ಹಾಗೂ ವಸಂತ್ ಎಂಬ ಮಕ್ಕಳಿದ್ದಾರೆ. ಮೊದಲ ಪತಿ ನಿಧನದ ಬಳಿಕ ಯಶೋಧ ನಿತಿನ್ ರಾಮ್ನನ್ನ ಮದುವೆಯಾಗಿದ್ರು. ಆದ್ರೆ ಈ ಮರು ಮದುವೆಯನ್ನ ಯಶೋಧ ಮಗ ಹರೀಶ್ಗೆ ಒಪ್ಪಿಗೆಯಾಗಲಿಲ್ಲ ಎನ್ನಲಾಗ್ತಾ ಇದೆ. ಇನ್ನು ಈ ಕಾರಣಕ್ಕೆ ನಿತಿನ್ ಮತ್ತು ಹರೀಶ್ ನಡುವೆ ಆಗಾಗ ಜಗಳ ನಡೀತಾ ಇತ್ತಂತೆ. ನಿನ್ನೆ ರಾತ್ರಿ 1 ಗಂಟೆ ಸುಮಾರಿಗೆ ಯಶೋಧ ಮತ್ತು ನಿತಿನ್ ನಡುವೆ ಜಗಳ ನಡೆದಿದ್ದು, ನಿತಿನ್ ಯಶೋಧ ಮೇಲೆ ಕೈ ಮಾಡಿದ್ದಾನೆ ಎನ್ನಲಾಗಿದ್ದು, ಇದರಿಂದ ಕೋಪಗೊಂಡ ಹರೀಶ್ ಕೊಡ್ಲಿಯಿಂದ ನಿತಿನ್ ತಲೆಗೆ ಹೊಡೆದಿದ್ದಾನೆ. ಕೆಳಗೆ ಬಿದ್ದ ನಿತಿನ್ ಮೇಲೆ ಮತ್ತೆ ಕೊಡ್ಲಿಯಿಂದ ಹಲ್ಲೆ ನಡೆಸಿ ಬರ್ಬರವಾಗಿ ಕೊಂದಿದ್ದಾನೆ. ಇದರಿಂದ ಗಂಭೀರವಾಗಿ ಗಾಯಗೊಂಡ ನಿತಿನ್ ಸ್ಥಳದಲ್ಲಿ ಮೃತಪಟ್ಟಿದ್ದಾನೆ. ಇನ್ನು ಸದ್ಯ ವಿಷಯ ತಿಳಿದು ತವರೆಕೆರೆ ಠಾಣೆಯ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಆರೋಪಿಯಾದ ಹರೀಶ್ನನ್ನ ಬಂಧಿಸಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು ಹೆಚ್ಚಿನ ತನಿಖೆಯನ್ನ ನಡೆಸುತ್ತಿದ್ದಾರೆ. ಶ್ರೀಮಂತ ಪ್ರಜಾಶಕ್ತಿ ಟಿವಿ, ಶಿರಾ.